ಕೋಡಿಹಳ್ಳಿ ಚಂದ್ರಶೇಖರ್ ಸರ್, ಪಾರ್ಲಿಮೆಂಟ್ ಫಾರ್ಮರ್ ಲೀಡರ್ ಕರ್ನಾಟಕ ಸ್ಟೇಟ್, ತೆರೆ ಮೇಲೆ ಬರಬೇಕೆಂದು ಕೇಳ್ಕೊಳ್ತಿದ್ದೇನೆ. ಹೋಗಿ ನೀವು ಹೋಗಿ ಪ್ರಶಾಂತ್. ಇಲ್ಲ ಇಲ್ಲ ಜೋಶ್ ಇಲ್ಲ ಹಿಂದೆ. ಚಿತ್ರಗಳ ಪ್ರೀಮಿಯರ್ ಚಿತ್ರಗಳ ಟೀಸರ್ ಅನ್ನ ದೀಪಗಳನ್ನ ಬೆಳಗಿಸುವ ಮೂಲಕ ಆರಂಭಿಸೋಣ. ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮುಖ್ಯ ಅತಿಥಿಗಳೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರೂ ತಮ್ಮ ಆಸನಗಳನ್ನ ಸ್ವೀಕರಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ನಾನು ಬೋಸುಡಿಕೆಗಳ ಬಗ್ಗೆ ಕೇಳಿದ್ದೆ. ಆದ್ರೆ ಮೊದಲನೇ ಸಲ ಒಬ್ಬ ಬೋಸುಡಿಕೆನ ನೋಡಿದ್ದೆ. My name is Archie Kishan, DJ Yaya. I'm Archie Yo-Yo. I'm your future brother-in-law. You are my Babaji. What the fuck? Why are you hurting me, bro? You have a bright future, bro. ತುಂಬಾ ಕಷ್ಟ ಐತೆ. ಎಲ್ರಿಗೂ ನಮಸ್ಕಾರ. ಈ ಬಾಡಿಗೆ ಇಷ್ಟು ಸೌಂಡ್ ಸಾಕಾಗ್ತಿಲ್ಲ. ನಮಸ್ಕಾರ. ಎಸ್, ತರುಣ್ನ ನೋಡಿ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ನಿಜವಾಗ್ಲೂ ಖುಷಿ ಆಯ್ತು. 4 ವರ್ಷದ ಗೆಳೆಯ ನಂಗೆ ತರುಣ್. ಸೊ ನಾವು ಒಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ವಿ. ಆವಾಗ್ಲೇ ಹೇಳಿದ್ದೆ, ಯು ಆರ್ ಟ್ರೂ ಟ್ಯಾಲೆಂಟು, ನಿನ್ನ ಶ್ರಮ ಖಂಡಿತವಾಗ್ಲೂ ನಿನ್ಗೆ ಸಕ್ಸಸ್ ಕೊಡುತ್ತೆ ಅಂತ ನಾನು ಅವತ್ತೇ ಹೇಳಿದ್ದೆ. ಸೊ ತುಂಬಾ ಶ್ರಮ ಪಟ್ಟು, ತುಂಬಾ ಅಂದ್ರೆ ಇಷ್ಟಪಟ್ಟು, ಒಂದೊಂದು ಎಕ್ಸ್ಪ್ರೆಷನ್ ಆಗಿರ್ಬಹುದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬಹುದು, ತುಂಬಾ ಫ್ರೆಶ್ ಆಗಿದೆ. ಅದ್ರಲ್ಲಂತೂ ನಾನು ತುಂಬಾ ವರ್ಷಗಳೇ ಆಗಿತ್ತು ನಾನು ಇಷ್ಟೊಂದು ನಕ್ಕು. ನಿಜವಾಗ್ಲೂ ಸಿಕ್ಕಾಪಟ್ಟೆ ನಗ್ಸಿದ್ದಾರೆ. RMD ಅನ್ನೋ ಒಂದು ಕಿರುಚಿತ್ರ, ಹಾಗೆ ನ್ಯೂ ಏರಾ ತುಂಬಾನೇ ನಕ್ಕಿದೀನಿ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹೀಗೆ ಮುಂದೆ ಬರುವಂತಹ ಎಲ್ಲಾ ಕಿರುಚಿತ್ರಗಳು ಸಕ್ಸಸ್ ಆಗಲಿ, ಬಿಗ್ ಹೀರೋ ಆಗಿ ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ನಮ್ಮ ತರುಣ್ ಕಾಣಿಸ್ಲಿ, ಹಾಗೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಎಲ್ಲರಿಗೂ ನಮಸ್ಕಾರ. ಆಲ್ ದ ಬೆಸ್ಟ್ ತರುಣ್. ತುಂಬಾ ಖುಷಿ ಆಯ್ತು ಬಿಕಾಸ್ ಮ್ಯಾನರಿಸಮ್ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಸಿನಿಮಾದಲ್ಲಿ, ಅಂಡ್ ಮೇಕಿಂಗ್ ಚೆನ್ನಾಗಿ ಹೋಗಿದೆ. ಅದೇ ತಕ್ಕನಾಗಿ ಮ್ಯೂಸಿಕ್ ಅದಕ್ಕೆ ಅಷ್ಟೇ ಸಪೋರ್ಟ್ ಮಾಡಿದೆ. RMD ಅಂಡ್ ನ್ಯೂ ಏರಾ ನನಗೆ 5D ಟೀಸರ್ ತುಂಬಾ ಪ್ರಾಮಿಸಿಂಗ್ ಅನ್ನಿಸ್ತು. ಬಿಕಾಸ್ ದ ವರ್ಕಿಂಗ್ ಸ್ಟೈಲ್, ಮೇಕಿಂಗ್, ಕಲರಿಸಮ್
ಪ್ರತಿಯೊಂದನ್ನು ನೋಡಿದಾಗ ಡೇ ಬೈ ಡೇ ಹೆಂಗೆ ಅಪ್ಗ್ರೇಡ್ ಆಗ್ತಾ ಹೋಗ್ತೀವಿ, ಅದು ಆ ಸಿನಿಮಾದಲ್ಲಿ ನಂಗೆ ತುಂಬಾ ಪ್ರಾಮಿಸಿಂಗ್ ಆಗಿ ಕಾಣಿಸ್ತು. ಅಂಡ್ ಅಷ್ಟೇ ತುಂಬಾ ನೀಟಾಗಿ ಹೋಮ್ ವರ್ಕ್ ಮಾಡಿದ್ದಾರೆ. ಅಂಡ್ ಮೇಕಿಂಗ್ ಸ್ಟೈಲ್ ನ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ ಅವ್ರು ತುಂಬಾ, ನನಗನ್ಸುತ್ತೆ KGF ಒಂದು 50-100 ಸರಿ ನೋಡಿರ್ಬೇಕು ಅನ್ಸುತ್ತೆ ಅವ್ರು, ಅಷ್ಟು ಇನ್ವಾಲ್ವ್ಮೆಂಟ್. ಸೊ ಇಟ್ ವಾಸ್ ವೆರಿ ನೈಸ್ ಅಂಡ್ ಆಲ್ ದ ವೆರಿ ಬೆಸ್ಟ್ ತರುಣ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಟು ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ತರುಣ್ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ನಂಗೂ ನಕ್ಕು ಸಾಕಾಯ್ತು. ಸಖತ್ತಾಗಿ ಮಜಾ ಮಾಡಿದೆ. ಅವ್ರ ಮ್ಯಾನರಿಸಮ್ ಎಲ್ಲ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದೆ ಥ್ರೂ ಔಟ್ ದ ಮೂವಿ. ತುಂಬಾ ಚೆನ್ನಾಗಿತ್ತು. ಅಂಡ್ ಅವ್ರ ಕಣ್ಣು ಸಖತ್ತಾಗಿತ್ತು. ಹೇಳ್ಬೇಕು ಅಂತ ಇದೆ. ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರ ಮುಂದೆ ದೊಡ್ಡ ಹೀರೋ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇತ್ತು. ಆಲ್ ದ ವೆರಿ ಬೆಸ್ಟ್. ನಮಸ್ತೆ ಎಲ್ಲರಿಗೂ. ತರುಣ್ ಟೀಮ್ಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ತೀನಿ. ರೀಸನ್ ಏನಂದ್ರೆ ಇಷ್ಟು ತುಂಬಾ ಚೆನ್ನಾಗಿ ಮೂವಿನ ನಮ್ಮೆಲ್ಲರಿಗೂ ಒಳ್ಳೆ ರಸದೌತಣ ಕೊಟ್ಟಿದ್ದಾರೆ. ಎರಡೂ ತುಂಬಾ ಚೆನ್ನಾಗಿದೆ. ಅಂಡ್ ಎಸ್ಪೆಷಲಿ ಎಲ್ಲರೂ ನೀವುಗಳು ಹೊಸ ಟ್ಯಾಲೆಂಟ್ಗಳ ದಯವಿಟ್ಟು ಸಪೋರ್ಟ್ ಮಾಡಿ ಕನ್ನಡ ಮೂವಿನ ಉಳಿಸಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ರೀಸನ್ ಏನಂದ್ರೆ ಎಲ್ಲರೂ ಬೇರೆ ಮೂವೀಸ್ ನೋಡ್ತೀವಿ, ಇಲ್ಲ ಕನ್ನಡ ಅದಿದೆ ಇದು ಏನೋ ನೆಗೆಟಿವ್ ಹುಡುಕ್ತಿರ್ತಾರೆ. ದಯವಿಟ್ಟು ಇಂಥ ಟ್ಯಾಲೆಂಟ್ ಗಳಿಗೆ ಇಲ್ಲಿ ಎಷ್ಟು ಚಂದ ಟ್ಯಾಲೆಂಟ್ ಇದ್ದಾರೆ. ಅಂಡ್ ಎಸ್ಪೆಷಲಿ ನೋಡಕ್ಕೆ ಎಲ್ಲರೂ ಇಲ್ಲ ಬಾಲಿವುಡ್ ಹೀರೋ ಹೀರೋದ್ರಿಗೆ ಏನ್ ಹ್ಯಾಂಡ್ಸಮ್ ಅಂಡ್ ಎಷ್ಟು ಚಂದ ಇದ್ದಾರೆ. ದಯವಿಟ್ಟು ಟ್ಯಾಲೆಂಟ್ ಗೆ ಎಲ್ಲಾರು ಸಪೋರ್ಟ್ ಮಾಡಿ. ನನ್ನ ಕಡೆಯಿಂದ ತರುಣ್ಗೆ ಆಲ್ ದ ಬೆಸ್ಟ್. ಇನ್ನೆಲ್ಲ ಒಂದು ಏನೇನ್ ಪ್ರಾಜೆಕ್ಟ್ ಇದೆ ನನ್ನ ಕಡೆಯಿಂದ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಇದ್ದೇ ಇರುತ್ತೆ. ಅಂಡ್ ಎಸ್ಪೆಷಲಿ ನೀವೆಲ್ಲ ತರುಣ್ಗೆ ಅಂತಲ್ಲ, ನಾನು ಎಸ್ಪೆಷಲಿ ಕನ್ನಡ ಮೂವಿಗಳನ್ನ ತುಂಬಾ ಪ್ರೀತಿಸ್ತೀನಿ, ತುಂಬಾ ಗೌರವಿಸ್ತೀನಿ. ಎಸ್ಪೆಷಲಿ ಕಲಾವಿದರನ್ನಂತೂ ತುಂಬಾ ಗೌರವಿಸ್ತೀನಿ ನಾನು. ಯಾಕಂದ್ರೆ ಕಲೆ ಅನ್ನೋದು ಎಲ್ಲರಿಗೂ ಬರಲ್ಲ. ಓಕೆ, ಅದು ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಕಲೆಗೋಸ್ಕರ. ಅಂಡ್ ಅವರು ಪರ್ಸನಲಿ ನಿದ್ದೆ ಬಿಡ್ತಾರೆ, ಊಟ ಬಿಡ್ತಾರೆ. ಅಷ್ಟು ಚೆನ್ನಾಗಿ ನಮ್ಗೆ ಎಸ್ಪೆಷಲಿ ನಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ಲಿಕ್ಕೆ ಅವ್ರು ಹಾರ್ಡ್ ವರ್ಕ್ ಮಾಡ್ತಾರೆ. ನಾವು 2 hours ಕೂತ್ಕೊಂಡು ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಬಾರ್ದು? ದಯವಿಟ್ಟು ಎಲ್ಲರೂ ಕನ್ನಡ ಮೂವಿನ ನೋಡಿ, ಕನ್ನಡ ಮೂವಿನ ಬೆಳೆಸಿ, ಕನ್ನಡ ಕಲಾವಿದರನ್ನ ಎಸ್ಪೆಷಲಿ ಗೌರವಿಸಿ ಅವ್ರನ್ನ ಬೆಳೆಸೋಣ. ದಯವಿಟ್ಟು ಎಲ್ಲಾರು ಪ್ರೀತಿಯಿಂದ ಬಂದು ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತರುಣ್ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ. ಅಂಡ್ ಎಸ್ಪೆಷಲಿ ಒನ್ಸ್ ಅಗೇನ್ ತರುಣ್ ಟೀಮ್ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ನೀನ್ ಎಲ್ಲಾ ಫ್ಯೂಚರು ತುಂಬಾ ಚೆನ್ನಾಗಿರ್ಲಿ, ತುಂಬಾ ಚೆನ್ನಾಗಿರ್ಲಿ, ನಿನ್ ಕನ್ಸೆಲ್ಲ ನನ್ಸಾಗ್ಲಿ ಅಂತ ನನ್ ಕಡೆಯಿಂದ ಪರ್ಸನಲಿ ನಿಮ್ಗೆ ನಾನು ವಿಶಸ್ ನ ತಿಳಿಸ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರನ್ನು ನೋಡಿ ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಂಜಿತ್ ಬೊರಾಯಿ. I'm basically an anchor and glad to meet all the dignitaries on the stage. Thank you so much. ತುಂಬಾನೇ ಖುಷಿ ಆಗ್ತಿದೆ. And you see the name Taru and Diamonds and Tarun, wishing you all the best. ನನಗನ್ಸೋ ಪ್ರಕಾರ ನಾವು ಏನೇ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡ್ತೀವಲ್ಲ ಸ್ಟಾರ್ಟ್ ಮಾಡಬೇಕು ಅಂತ, ದಟ್ ಇಸ್ ದ ಬಿಗ್ಗೆಸ್ಟ್ ಟಾಸ್ಕ್. ಅಂಡ್ ನಾವ್ ಎಷ್ಟೋ ಜನ ಕನಸುಗಳನ್ನ ಕಟ್ಕೊಂಡಿರ್ತೀವಿ. ಆ ಕನಸು ನನಸಾಗದೆ ಇರೋದಕ್ಕೆ ಕಾರಣ ನಮ್ಮ ಸ್ಟಾರ್ಟ್ಅಪ್. ಇಲ್ಲಿ ಎಷ್ಟು ನೆಗೆಟಿವ್ಸ್ ಇದೆಯೋ, ಎಷ್ಟು ಪಾಸಿಟಿವ್ಸ್ ಇದೆಯೋ, ಅಥವಾ ಇಲ್ಲಿ ಬಂದಿರೋ ಎಷ್ಟೋ ಜನ ಹೊಸ ಹೊಸ ಫಿಲಮ್ಗಳು ಹೊಸದು ಆದ್ರೂ ನಾವು ಹೋಗಿರ್ತೀವಲ್ಲೋ ಗೊತ್ತಿಲ್ಲ. ಬಟ್ ಕನ್ನಡ ಅಂದಿದ ತಕ್ಷಣ ಎಲ್ಲೋ ಒಂದ್ ಕಡೆ ಹೋಗಿರ್ತೀವಿ, ಕನ್ನಡ ಯಾರು ಹೋಗ್ತಿಲ್ಲ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ತರುಣ್ ಹ್ಯಾಸ್ ಟೇಕನ್ ಅ ಒನ್ ಸ್ಟೆಪ್ ಅಹೆಡ್. ನಾವ್ ಎಷ್ಟೋ ಜನ ಕನಸುಗಳನ್ನ ಕಟ್ಕೊಂಡು ಬದುಕುವಂತ ಜೀವನದಲ್ಲಿ ನನಸು ಆಗದೆ ಹೋದಾಗ ನಮ್ಮ ಹೆಜ್ಜೆ ರಾಂಗ್ ಆಗಿರುತ್ತೆ, ಅಥವಾ ನಮ್ಮ ಹೆಜ್ಜೆಗೆ ಯಾರು ಬೆನ್ನೆಲುಬಾಗಿ ನಿಂತಿರಲ್ಲ. ಅಂತದ್ರಲ್ಲಿ ಒಬ್ಬ ಹುಡುಗ ಒಂದು ಟೀಮನ್ನ ಕಟ್ಕೊಂಡು ಆ ಟೀಮ್ಗೆ ಸದಾ ಸರ್ವದ ಬೆನ್ನೆಲುಬಾಗಿ ನಿಂತು ಇವತ್ತು ತರುಣ್ ಎಲ್ಲೋ ಒಂದ್ ಕಡೆ ಒಂದಿರ್ತೀವಿ ಬ್ಯಾಕ್ ಟು ಬ್ಯಾಕ್ ಶಾರ್ಟ್ ಮೂವೀಸ್ ನ ಮಾಡಿದಾರೆ ಅಂದ್ರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಟಾಸ್ಕ್ ಅಟ್ ಆಲ್. ಸೊ ಆ ಒಂದು ದೊಡ್ಡ ಹೆಜ್ಜೆಗೆ ಆ ಭಗವಂತನ ಕೃಪಾಶೀರ್ವಾದ ಇರ್ಲಿ. ತಾಯಿ ಶಾರದೆ ಬರೀ ಸೆಗಲಲ್ಲ ಹೆಗಲ ಮೇಲೆ ಇಟ್ಕೊಂಡು ಕರ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ಬಂದಿರುವಂತ ಎಲ್ಲಾ ಆರ್ಟಿಸ್ಟ್ ಗಳ ಹಿಂದೆ ಸಾವಿರಾರು ನೋವಿರುತ್ತೆ. ಈ ತರುಣಿಂದನೂ ಅಷ್ಟೇ ನೋವಿದೆ. ಆ ನೋವನ್ನ ಬದುಕಿಟ್ಟು ಆ ನಗುಮುಖನ ನಿಮ್ಮ ಮುಂದೆ ಇಟ್ಟಿರುವಂತ ಆ ಚಿರ ಯುವಕ ಸದಾ ಸರ್ವದ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತಾ, ತರುಣ್ ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಗೆ ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ. ಇದರಿಂದ ಡ್ಯಾಮ್ ಶೋರ್ ನೀವು ಕಲ್ತಿರ್ತೀರಾ. ಇದರಿಂದ ಡ್ಯಾಮ್ ಶೋರ್ ನೀವೆಲ್ಲೋ ಒಂದ್ ಕಡೆ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಅದನ್ನ ಅಳವಡಿಸ್ಕೊಳ್ತೀರಾ. ಡ್ಯಾಮ್ ಶೋರ್ ಒಂದಲ್ಲ ಒಂದಿನ ಜನಗಳು ನಿಮ್ಮನ್ನ ಚಪ್ಪಾಳೆಯಿಂದ, ಅಭಿಮಾನದಿಂದ, ಆದರದಿಂದ, ಆತ್ಮೀಯತೆಯಿಂದ, ಪ್ರೀತಿಯಿಂದ ಸ್ವಾಗತಿಸ್ತಾರೆ. ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬಾನೇ ಖುಷಿ ಆಗ್ತಾ ಇದೆ. ನಾನ್ ನೋಡಿದ ತರುಣೇ ಬೇರೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿರೋ ತರುಣೇ ಬೇರೆ.
ಅಬ್ಬಬ್ಬಬ್ಬ ತುಂಬಾ ವರ್ಷದಿಂದ ನಾನು ತರುಣ್ ಫಾಲೋ ಮಾಡ್ತಾ ಇದ್ದೀನಿ. ಒಂದು ಟೀಮ್ ಕಟ್ಟದೆ ಬೇರೆ, ಅದು ಟೀಮ್ ಕಟ್ಟಿಷ್ಟು ಜನ ಸೇರಿಸಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾನೆ. ತುಂಬಾನೇ ಖುಷಿ ಆಗುತ್ತೆ. ಏನ್ ಹೇಳ್ಬೇಕು ಒಂದು ಗೊತ್ತಾಗ್ತಲ್ಲ. ತರುಣ್ ವಂಡರ್ಫುಲ್, ತುಂಬಾ ಖುಷಿ ಆಯ್ತು. ನೀನು ಮೈ ಚಳಿ ಬಿಟ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ಯಾ. ನಿನ್ನ ಮೊದಲು ನೋಡಿದ್ದು ಮೇಬಿ ಇಲ್ಲಿರೋರ್ಗಿಂತ ಮೊದಲು ನಾನೇ ಅನ್ಸುತ್ತೆ. ಈಗ ನೋಡಿ ತರುಣೆ ಬೇರೆ, ಆಗ ನೋಡಿ ತರುಣೆ ಬೇರೆ. ತುಂಬಾನೇ ಖುಷಿ ಆಯ್ತು. ಆಲ್ ದ ಬೆಸ್ಟ್ ಪ್ರಶಾಂತ್. ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ಯಾ, ನನಗೂ ತುಂಬಾ ಖುಷಿ ಆಯ್ತು. ಎಲ್ಲ ಕನ್ಸು ಕಟ್ಟಿರ್ತಾರೆ, ಆ ಕನ್ಸನ್ನ ನನ್ಸ್ ಮಾಡಕ್ ನೀನ್ ಟ್ರೈ ಮಾಡಿದ್ಯಾ, ನನ್ಸ್ ಮಾಡಿದ್ಯಾ. ನನಗಂತೂ ತುಂಬಾ ಹೆಮ್ಮೆ ಆಗುತ್ತೆ. ನನ್ನ ಮಕ್ಕಳು ಸಮಾನ ದತ್ತು ಮಗನೇ ಅಂತ ಹೇಳ್ಬೋದು. ನಮ್ಮ ಪ್ರಶಾಂತ್ ಇರ್ಬೋದು, ನಮ್ಮ ಡೈರೆಕ್ಟರ್ ಯಾರು ನಮ್ಮ ತರುಣ್, ತುಂಬಾನೇ ಸಂತೋಷ ಆಯ್ತು. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಈ ತರ ಇನ್ನು ಹೆಚ್ಚು ನನ್ನ ಸಿನಿಮಾದಲ್ಲಿ ನೋಡಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ನಿಮ್ಗೆ ಫ್ಯೂಚರ್ ಒಳ್ಳೆ ಚೆನ್ನಾಗಿದೆ. ಮೈ ಚಳಿ ಬಿಟ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ಯಾ. ನನ್ಗಂತೂ ತುಂಬಾ ಹೆಮ್ಮೆ ಆಯ್ತು, ತುಂಬಾ ಸಂತೋಷ ಆಯ್ತು. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆಲ್ ದ ಬೆಸ್ಟ್, ಹಿಂಗೆ ಮಾಡಿ ಒಳ್ಳೇದಾಗ್ಲಿ ಅಂತ ನಾನು ಈ ಮೂಲಕ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು. ತರುಣ್ ಆಲ್ಮೋಸ್ಟ್ ನನಗೆ 3 years ಆಲ್ಮೋಸ್ಟ್ 2.5-3 years ಇಂದ ಪರಿಚಯ. ಲೈಕ್ ಫ್ರಮ್ ದ ಡೇ ಒನ್ ಅವನ ಹತ್ರ ಮೀಟ್ ಮಾಡಿದಾಗ ನಾನು ಲೈಕ್ ಅವನಿಗೆ ಏನೋ ಒಂದು ಮಾಡಬೇಕು, ಲೈಕ್ ಡಿಫ್ರೆಂಟ್ ಕಂಟೆಂಟ್ಸ್ಗಳು, ಲೈಕ್ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಮಾಡಬೇಕು ಅನ್ನೋದು ಒಂದು ಅವನ ಪ್ಲಾನಿಂಗ್ಸ್ ಇರುತ್ತೆ. ಸೊ ಈಗ ನಾವು ನೋಡೋದಂಗೆ RMD, ನ್ಯೂ ಇಯರ್ ಆ್ಯಂಡ್ 5D. ಸೊ ಆಲ್ ದ 3 ಎಲ್ಲ 3ರಲ್ಲೂ ಕೂಡ ನಾವು ಒಂದು ವಿಭಿನ್ನವಾದ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದಾನೆ. ಸೊ ಹಾರ್ಡ್ ವರ್ಕಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ. ಆ್ಯಂಡ್ ನಮ್ಮ ಮೂವಿ ಕಲುಷ ಅಂತೇಳಿ, ಸೊ ಆ ಮೂವಿ ಕೂಡ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾನೆ. ಸೊ ಡೇ ಒನ್ ಇಂದ ಸ್ಕ್ರೀನ್ ಪ್ಲೇ, ಸೊ ಪ್ರತಿಯೊಂದು ಡೈಲಾಗ್ಸ್ ಕೂಡ ಅವನು ಇನ್ವಾಲ್ವ್ ಆಗಿದ್ದಾನೆ. ಸೊ ಆಲ್ ದ ಬೆಸ್ಟ್ ತರುಣ್. ಡೈರೆಕ್ಷನ್ ಪ್ರಶಾಂತ್ ಅಂಡ್ ಸೈಯದ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಆಲ್ ದ ಬೆಸ್ಟ್ ಟೀಮ್, ಒಳ್ಳೆಯದಾಗಿ ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ತರು ಅವರು ಎಲ್ಲೇ ಇದ್ರು ನಾವು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ನಾನು ವೇಟ್ ಮಾಡ್ತೀನಿ. ಇದು ನಿನ್ನ ವೇದಿಕೆ. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಈ ಮನುಷ್ಯ ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿಕೊಂಡು ನಿಮ್ಗೆ ಇದರಲ್ಲಿ ನ್ಯೂ ಇಯರ್ದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಟೈಟಲ್ ಕಾರ್ಡ್ ತೋರಿಸ್ಬೇಕಾದ್ರೆ ನಿಮ್ಗೆ ಕಾಲ್ ರಿಂಗ್ ಆಗುತ್ತೆ, ಯಾವಾಗ ಮೂವಿ ರಿಲೀಸು, ಅದ್ರ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಪ್ರತಿಯೊಬ್ಬ ಕಲಾವಿದರಿಗೂ ಗೊತ್ತಿರುತ್ತೆ. ಆ ಸಿನಿಮಾ ಯಾಕೆ ರಿಲೀಸ್ ಆಗ್ತಾ ಇಲ್ಲ, ನಾವು ಅದರಿಂದ ಎಷ್ಟು ಕಷ್ಟಪಟ್ಟಿದೀವಿ. ಸೊ ಇದು ದೂರದಲ್ಲಿರೋರು ಗೊತ್ತಾಗಲ್ಲ. ಅವ್ನು ಬೆಂಗಳೂರಿಗೆ ಹೋದ, ಏನೋ ಒಂದು ಮಾಡ್ಕೊಂಡ, ಏನೋ ಸಿನಿಮಾ ಅಂತ ಹೋದ, ಬೆಳಿತಾನೆ ಅಂತ ಹೇಳ್ಬಿಟ್ಟು ಹಾಳಾಗ್ತಾ ಇದ್ದಾನೆ. ತುಂಬಾ ನೆಗೆಟಿವ್ ಥಾಟ್ಸ್ಗಳು ಬರೋದು ಜಾಸ್ತಿ. ಸೊ ಅದ್ ನನ್ಗೆ ಸ್ವಲ್ಪ ಟಚ್ ಆಯ್ತು ಅದರಲ್ಲಿ. ಅಂಡ್ ನಾನು ಇನ್ನೊಂದು ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಫಸ್ಟ್ದು RMD ಅಲ್ಲಿ ಮೇಕಿಂಗು ಅಷ್ಟಕ್ಕಷ್ಟೇ ಇತ್ತು. ಇದು ತುಂಬಾ ಹಳೇದಾಯ್ತಲ್ವಾ ಇದು ಅಂತ. ಸೊ ನ್ಯೂ ಇಯರ್ ಬಂದಾಗ ಅದಕ್ಕಿಂತ ಒಂದು ನೆಕ್ಸ್ಟ್ ಸ್ಟೆಪ್ ಹೋದ. ಸೊ ನೆಕ್ಸ್ಟ್ 5D ಟೀಸರ್ ಹಾಕಿದಾಗ ಮಾತ್ರ ಅಲ್ಟಿಮೇಟ್ ಆಗಿದೆ. ಶಾರ್ಟ್ ಫೈಸ್ ಆಗಿರ್ಬೋದು, ಡ್ರೋನ್ಸ್ ಎಲ್ಲ ಯೂಸ್ ಮಾಡಿದ್ದಾನೆ. ಸೊ ಸ್ಟೆಪಿಂಗ್ ಸ್ಟೋನ್ ಹೆಂಗಿರುತ್ತೆ ಅಂತಂದ್ರೆ, ನಾವೇನಾದ್ರೂ ಹೊಸದಾಗಿ ನಾವು ಶುರು ಮಾಡ್ಬೇಕು. ನಾವು ಎಲ್ಲರೂ ಏನ್ ಅನ್ಕೊಳ್ತೀವಿ, ನಾವ್ ಇದ್ ಮಾಡ್ಬೇಕು, ನಾವ್ ಇದ್ ಮಾಡೋಣ, ಇದ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾವು ಕ್ಲಿಕ್ ಆಗ್ತೀವಿ ಅಂತ ಅನ್ಕೊಳ್ತೀವಿ ಹೊರತು ಅದನ್ನ ಒಂದು ಸ್ಟೆಪ್ ಮುಂದೆ ತಗೊಂಡೋಗಿ ನಾನು ಮಾಡ್ತೀನಿ ಅನ್ನೋದು ಧೈರ್ಯ ಯಾರಿಗೂ ಬರಲ್ಲ. ಇದನ್ನ ನನಗೂ ಸೇರಿ ಹೇಳ್ತಾ ಇರೋದು. ಸೊ ಆ ಒಂದು ಡಿಸಿಷನ್ ತಗೊಂಡು ಇವತ್ತು ಹೀರೋ ಆಗಿ, ನಾನು ವಿಲನ್, ನಾನು ಹೀರೋ ಆಗ್ಲಿಲ್ಲ. ಸೊ ಇವತ್ತು ಹೀರೋ ಆಗಿ ನಿಂತ್ಕೊಂಡು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಪ್ರಾಮಿಸಿಂಗ್ ಹೀರೋ ಆಗೋಕೆ ಒಂದು ಎಲ್ಲ ಲಕ್ಷಣಗಳು ನಮ್ಮ ತರುವಲ್ಲಿದೆ. ಸೊ ನಾನು ಟಾಕ್ಸಿಕಲ್ ಮಾಡ್ಬೇಕಾದ್ರೆ ತರು ಒಂದು ಪ್ರಾಮಿಸ್ ಮಾಡಿದ್ದ, ಈ ತರ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಗೆಸ್ಟ್ ಆಗಿ ಬರ್ಲೇಬೇಕು ಅಂತ. ನಾನು ಅವಾಗ ಎಲ್ಲರೂ ಸಿನಿಮಾ ಮಾಡ್ತಾರೆ ಬಿಡು, ಎಲ್ಲರೂ ಹೇಳ್ತಾರೆ ಕರೀತಾರೆ ಅಂತ. ಬಟ್ ಈ ಒಂದು ಥಿಯೇಟರ್ ಅಲ್ಲಿ ರಿಲೀಸ್ ಮಾಡೋ ತರ ಅಷ್ಟು ಮಟ್ಟಿಗೆ ಒಂದು ರಿಸ್ಕ್ ತಗೊಂಡಿದ್ದಾನೆ ಅಂತಂದ್ರೆ, ಈ ಮನುಷ್ಯ ನಿಜವಾಗ್ಲೂ ನೀವು ಬಂದು ಹೊಸ ಕಲಾವಿದರಿಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಕೆಲವೊಂದು ಕಲಾವಿದರುಗಳು ಬರ್ಬೇಕಾಗಿತ್ತು, ಬಂದಿಲ್ಲ. ಸೊ ಅವ್ರು ಬಂದಿದ್ರೆ ತುಂಬಾ ಬ್ಯಾಕ್ ಸಪೋರ್ಟ್ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಈಗ ಬಂದಿರೋ ವೇದಿಕೆ ಮೇಲೆ ಬಂದಿರೋ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಬಂದಿರೋ ಎಲ್ಲ ಆಡಿಯನ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನಿಮ್ಗಳಿಂದ ನೀವು ಬಂದು ಸಿನಿಮಾ ನೋಡ್ಲಿಲ್ಲ ಅಂತಂದ್ರೆ ನಾವು ಬೆಳೆಯೋದಕ್ಕಾಗಲ್ಲ. ಸೊ ತುಂಬಾ ಖುಷಿ ಆಯ್ತು, ತುಂಬಾ ಅಲ್ಟಿಮೇಟ್ ಆಗಿ ಬಂದಿದೆ ಸಿನಿಮಾ. ಸೊ ನಾನ್ ವೇಟ್ ಮಾಡ್ತಾ ಇದ್ದೀನಿ, 5D ವೇಟ್ ಮಾಡ್ತಾ ಇದ್ದೀನಿ. ತುಂಬಾ ಮೇಕಿಂಗ್ ಪ್ರಾಮಿಸಿಂಗ್ ಆಗಿದೆ. ಅಂಡ್ ಎಲ್ಲಾ ಟೀಮ್ಗೂ ತುಂಬಾ ಜನನ ನಾನು ಸಿನಿಮಾದಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಾನು ನೋಡಿದ್ದೀನಿ. ಎಲ್ಲ ಹುಡುಗರನ್ನ ಎಲ್ಲರೂ ಒಂದ್ಸತಿ ವೇದಿಕೆ ಮೇಲೆ ಬಂದ್ರೆ ಎಲ್ಲರೂ ನಮ್ಮ ಬಂದಿರೋ ಆಡಿಯನ್ಸ್ಗಳು ನೋಡ್ತಾರೆ. ದಯವಿಟ್ಟು ಬನ್ನಿ, ಸಿನಿಮಾ ತಂಡ ಬನ್ನಿ. ಹಾಗೆ ಡೈರೆಕ್ಟರ್ ಪ್ರಶಾಂತ್ ಅವರು ವೇದಿಕೆ ಮೇಲೆ ಬರಬೇಕು. ಪ್ರಿಯಾಂಕಾ, ರಂಜಿತಾ ಅಂಡ್ ತರುಣ್
ತರು ಇಲ್ಲೇ ಇದಾರಲ್ಲ ಸೈಯದ್ ಕನ್ಫ್ಯೂಸ್ ಮಾಡ್ತಾರು ಪ್ರೀತಿಯಿಂದ ಕರೆಯೋದ್ರಿಗೆ DOP ಷಣ್ಮುಗಂ ಅವರು, ಸೈಯದ್ ಅವರು ಎಲ್ಲಿದ್ದಾರೆ, DOP ಮೋಹನ್ ಅವರು, ಮೇಡಮ್ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಈಗ ಬಂದಿದ್ದಾರೆ ಮೇಡಮ್ ಅವರು. ಬನ್ನಿ ಬನ್ನಿ ಮೇಡಮ್. ಬನ್ನಿ. ಅರ್ಜುನ್ ಒಂದು ಡೈಲಾಗ್ ತುಂಬಾ ಪಂಚಿಂಗ್ ಚೆನ್ನಾಗಿತ್ತು, ಬೇಗ ತೆಗಿ ಬೇಗ ಅಂತ. ಅಂಡ್ ನೋಡಿ, ಒಂದು ತಂಡ ಕಟ್ಟೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಸಿನಿಮಾ ಮಾಡ್ಬೇಕಾದ್ರೆ ತಕಡಿಲಿ ಕಪ್ಪೆನ್ ಹಾಕ್ದಂಗೆ ಈ ಕಡೆ ಈ ಕಪ್ಪೆನ್ ತಂದು ಹಾಕೋ ಅಷ್ಟರಲ್ಲಿ ಇನ್ನೊಂದು ಕಪ್ಪೆ ಎದುರೋಗ್ಬಿಟ್ಟಿರುತ್ತೆ. ಸೊ ಒಂದು ನಾಯಕನ ತರ ನಿಂತ್ಕೊಂಡು, ಒಂದು ಕ್ಯಾಪ್ಟನ್ ತರ ಒಂದು ಇಷ್ಟು 3 ಸಿನಿಮಾ ಒಟ್ಟೊಟ್ಟಿಗೆ ರಿಲೀಸ್ ಮಾಡ್ತಾ ಇದ್ದಾನೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ. ಅಂಡ್ ನೀವೆಲ್ಲರೂ ಸಪೋರ್ಟ್ ಮಾಡಿ. ಅಂಡ್ ಇಷ್ಟು ಜನಕ್ಕೂ ನೀವು ಯಾವ ಟೀಮಲ್ಲಿ ಮಾಡಿರೋ ಎಲ್ಲ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳಿಗೂ ನಿಮ್ ಕಡೆಯಿಂದ ಒಂದು ಚಪ್ಪಾಳೆ ಮೂಲಕ ಒಂದು ಪ್ರಶಂಸೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನನ್ನ ಗೆಸ್ಟ್ ಆಗಿ ಕರೆದು ನನಗೊಂದು ಸ್ಟೇಜ್ ಮಾಡಿಕೊಟ್ಟ ಅಂತ ತರುಗೆ ಅಂಡ್ ವೆರಿ ಆಲ್ ದ ಬೆಸ್ಟ್ ಅಂಡ್ ವೆಲ್ಕಮ್ ಟು ಕನ್ನಡ ಫಿಲಂ ಇಂಡಸ್ಟ್ರಿ. ಸ್ಟಾರ್ ಆಗ್ಬೇಕು. ಒಂದು ಆಂಗಲ್ ಇಂದ ಯಶೋರ್ ತರ ಕಾಣಿಸ್ತಾರೆ. ಬಿಕಾಸ್ ಟಾಕ್ಸಿಕಲ್ ನಾನು ಕೂಡ ಮಾಡಿದ್ದೀನಿ. ಖುಷಿ ಆಗ್ತಾ ಇದೆ ಇಲ್ಲಿ ಕರೆದು ನನಗೆ ವೇದಿಕೆ ಮಾಡಿಕೊಟ್ಟಂತ ಪ್ರತಿಯೊಂದು ತಂಡಕ್ಕೂ ಕೂಡ ನಮ್ಮ ತರು ತಂಡದವರೆಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಶ್ ಸರ್ ತರ ಅಲ್ಲ, ಅವ್ರ ಮೈ ಮೇಲೆ ಎಳ್ಕೊಂಡ್ಬಿಟ್ಟಿದ್ದಾನೆ, ಪರಕಾಯ ಪ್ರವೇಶ ಮಾಡ್ಬಿಟ್ಟಿದ್ದಾನೆ ತರುಣ್. ಹೇಗನ್ನಿಸ್ತು ಈ ಮೂವಿ ನಿಮ್ಗೆ ಸ್ಕ್ರೀನ್ ಮೇಲೆ ನೋಡಿ ತರುಣ್? ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಬಂದು ಎನ್ಕರೇಜ್ ಮಾಡ್ತಿರೋದಕ್ಕೆ ಆ್ಯಂಡ್ ಸಪೋರ್ಟ್ ಮಾಡ್ತಿರೋದಕ್ಕೆ. ನನ್ನ ಟೀಮ್ ಇಲ್ಲದೆ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಿಜವಾಗ್ಲೂ, ಖಂಡಿತ. ಎಲ್ಲರೂ ಅಷ್ಟೇ ಸಪೋರ್ಟಿವ್ ಆಗಿ ಎಲ್ಲ ಟೈಮ್ ಕೊಟ್ಟು ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಡೈರೆಕ್ಟರ್ ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಾರ್ ನ್ಯೂ ಇಯರ್ ಆ್ಯಂಡ್ ಸೈಯದ್ ಬ್ರೋ ಫಾರ್ ಫೈಟಿಂಗ್, ಥ್ಯಾಂಕ್ ಯು ಸೋ ಮಚ್. ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಫಸ್ಟ್ ಟೈಮ್ ಮಾತಾಡ್ತಿದ್ದೀನಿ ಈ ತರ. ಇಷ್ಟೊಂದು ಇನ್ನೋಸೆಂಟ್ ಆಗಿ ಮಾತಾಡ್ತಿದ್ಯಾ, ಅಲ್ಲೋದ್ರೆ ಫುಲ್ ಬೋಲ್ಡ್ ಆಗಿ. ಅಪ್ಪ ಏನ್ ಸ್ಟೈಲ್, ಏನ್ ಲುಕ್, ಏನ್ ಹ್ಯಾಂಡ್ಸಮ್ ಅಲ್ವಾ? ಬರ್ಲಿ ತಗೊಳ್ಳಿ ಜೋರ ಚಪ್ಪಾಳೆ. ಆಲ್ ದ ವೆರಿ ಬೆಸ್ಟ್. ಎಲ್ಲಾ ಪ್ರಾಜೆಕ್ಟ್ಗೂ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಸೊ ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ಬಿಗ್ಗೆಸ್ಟ್ ಹೀರೋ ಆಗ್ಲಿ ಅಂತ ನನ್ನ ಕಡೆ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಶೀರ್ವಾದ ಆಶಿಸ್ತೀನಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ತರುಣ್ ಹಾಗೂ ಪ್ರಶಾಂತ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ವೀಣಾ ಮೇಡಮ್ ಹಾಗೂ ಅರವಿಂದ್ ಸರ್ ಕಡೆಯಿಂದ ಬನ್ನಿ ಜೋರಾದ ಚಪ್ಪಾಳೆ. ಹಲೋ.